ದಾಂಡೇಲಿಯ ನಗರ ಪೊಲೀಸ್ ಠಾಣೆಯಲ್ಲಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಕುರಿತಂತೆ ಶಾಂತಿ ಪಾಲನಾ ಸಭೆ. ಹಿಂದೂ ಧರ್ಮದ ಪವಿತ್ರ ಹಬ್ಬವಾದ ಯುಗಾದಿ ಹಬ್ಬವನ್ನು ಹಾಗೂ ಮುಸ್ಲಿಂ ಧರ್ಮ ಬಾಂಧವರ ಪವಿತ್ರ ಹಬ್ಬವಾದ ರಂಜಾನ್ ಹಬ್ಬವನ್ನು ಎಲ್ಲರೂ ಶಾಂತಿ ಹಾಗೂ ಪರಸ್ಪರ ಸೌಹಾರ್ದಯುತವಾಗಿ ಆಚರಿಸಬೇಕೆಂದು ಡಿವೈಎಸ್ಪಿ ಶಿವಾನಂದ ಮದರಕಂಡಿ ಅವರು ಹೇಳಿದರು. ಅವರು ಇಂದು ಬುಧವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ನಡೆದ ಯುಗಾದಿ ಮತ್ತು ರಂಜಾನ್ ಹಬ್ಬದ ನಿಮಿತ್ತ ಹಮ್ಮಿಕೊಂಡಿದ್ದ ಶಾಂತಿ ಪಾಲನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ನಮ್ಮ ದೇಶದಲ್ಲಿ ಹಬ್ಬಗಳು ಭಾವೈಕ್ಯತೆಯ ಸಂಕೇತವಾಗಿದೆ. ಎಲ್ಲರೂ ಸೇರಿ ಸಮಸ್ಯೆಯಾಗದಂತೆ ಹಬ್ಬವನ್ನು ಆಚರಿಸಬೇಕು. ಹಬ್ಬದ ಸಂದರ್ಭದಲ್ಲಿ ತಮ್ಮ ಮಕ್ಕಳಿಗೆ ದ್ವಿಚಕ್ರ ವಾಹನ ಚಲಾಯಿಸುವ ಸಂದರ್ಭದಲ್ಲಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಪಾಲಕರು ಹಾಗೂ ಹಿರಿಯರು ಸೂಚನೆಯನ್ನು ನೀಡಬೇಕು. ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾದಂತೆ ಗಾಂಜಾ ಸೇವನೆ ಹಾಗೂ ಮಾರಾಟದ ಕುರಿತಂತೆ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಿದೆ. ಗಾಂಜಾ ಸೇವನೆ ಹಾಗೂ ಮಾರಾಟದ ಕುರಿತಂತೆ ಮಾಹಿತಿ ಇದ್ದಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ನೀಡುವಂತೆ ಹಾಗೂ ಮಾಹಿತಿದಾರರ ಹೆಸರನ್ನು ಗೌಪ್ಯವಾಗಿ ಇಡುವುದಾಗಿ ಹೇಳಿದರು. ಯುಗಾದಿ ಮತ್ತು ರಂಜಾನ್ ಹಬ್ಬವನ್ನು ಶಾಂತಿಯುತವಾಗಿ ಹಬ್ಬದ ರೀತಿಯಲ್ಲಿ ಆಚರಿಸಬೇಕೆಂದು ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಶಿವಾನಂದ ಮದರಕಂಡಿ ಅವರು ಕರೆ ನೀಡಿದರು. ಸಿಪಿಐ ಶಿವಾನಂದ ಅಂಬಿಗೇರವರು ಮಾತನಾಡುತ್ತಾ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ನೀಡದೆ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸುವಂತೆ ಕರೆ ನೀಡಿದರು. ಸಭೆಯಲ್ಲಿ ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ, ಅಂಜುಮಾನ್ ಅಹಲ್ಲೆ ಸುನ್ನತ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಇಕ್ಬಾಲ್ ಶೇಖ್ ಅವರು ಮಾತನಾಡಿ, ನಗರದಲ್ಲಿ ಗಾಂಜಾ ಸೇವನೆ ವ್ಯಾಪಕವಾಗಿದ್ದು ಯುವ ಜನತೆ ಗಾಂಜಾ ಸೇವನೆಯ ಚಟಕ್ಕೆ ಅಂಟಿಕೊಂಡಿರುವುದು ಬಹಳ ದೊಡ್ಡ ಆತಂಕಕ್ಕೆ ಕಾರಣವಾಗಿದೆ. ಈ ನಿಟ್ಟಿನಲ್ಲಿ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕೆಂದು ಮನವಿಯನ್ನು ಮಾಡಿದರು. ಸಭೆಯಲ್ಲಿ ಅಂಜುಮಾನ್ ಫಲಾಹುಲ್ ಮುಸ್ಲಿಮಿನ್ ಸಂಸ್ಥೆಯ ಅಧ್ಯಕ್ಷರಾದ ರಿಯಾಜ್ ಬಾಬು ಸೈಯದ್, ಮುಖಂಡರಾದ ಫಿರೋಜ್ ಫಿರ್ಜಾದೆ, ರಫೀಕ್ ಹುದ್ದಾರ್, ದಾದಾಪೀರ್ ನದಿಮುಲ್ಲಾ, ಜಿಲಾನಿ ಬಡಿಗೇರ್ ಮೊದಲಾದವರು ಮಾತನಾಡಿ, ಸರ್ವರು ಶಾಂತಿ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸುವ ಮೂಲಕ ಸರ್ವಧರ್ಮ ಸಮನ್ವಯತೆಯನ್ನು ಸಾರುವಂತೆ ಕರೆ ನೀಡಿದರು. ವೇದಿಕೆಯಲ್ಲಿ ಪಿಎಸ್ಐಗಳಾದ ಅಮೀನ್ ಅತ್ತಾರ್, ಶಿವಾನಂದ ನಾವದಗಿ ಮತ್ತು ಜಗದೀಶ್ ನಾಯ್ಕ್ ಉಪಸ್ಥಿತರಿದ್ದರು. ಸಭೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಹಿಂದೂ ಮುಸ್ಲಿಂ ಧರ್ಮ ಬಾಂಧವರು ಹಾಗೂ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು. ನಮ್ಮ ವಿಚಾರಧಾರ ಹೇಗಿರ್ಬೇಕಂತಂದರೆ, ನಾವು ಹುಟ್ಟಿದ್ದು ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಭಾಳ ಅಂದರೆ ಒಂದು 60 ವರ್ಷ ದಾಟದಂಥ ಪರಿಸ್ಥಿತಿ ಒಳಗೆ ನಾವೆಲ್ಲರೂ ಇದ್ದೇವೆ. 60 ವರ್ಷದ ಜೀವನದಲ್ಲಿ ನಾವೆಲ್ಲರೂ ಏನು ಸಾಧನೆ ಮಾಡಿದ್ದೇವೆ ಅನ್ನೋದು ಮುಖ್ಯ ಆಗಬೇಕು. ಬರೀ ಒಂದು ಜಾತಿಯಲ್ಲಿ ಕೋಮುಗಲಭೆಯಲ್ಲಿ ಹೋದರೆ ಈ ರಾಷ್ಟ್ರಕ್ಕೆ ಒಳ್ಳೆಯದಲ್ಲ, ಈ ದೇಶಕ್ಕೂ ಒಳ್ಳೆಯದಲ್ಲ, ಇದು ಕರ್ನಾಟಕಕ್ಕೂ ಒಳ್ಳೆಯದಲ್ಲ. ಎಲ್ಲರೂ ನಾವು ಇದನ್ನು ತಿಳ್ಕೊಂಡು ನಡೆದರೆ ಮಾತ್ರ ಇದನ್ನು ಒಳ್ಳೆಯ ಒಂದು ರಾಷ್ಟ್ರ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ, ನಮ್ಗಲ್ಲಿ ಅಂತ ಯಾವುದು ತೊಂದರೆಗಳೇ ಇಲ್ಲ. ಯಾಕಂತ ಹೇಳಿದ್ರೆ ಪಾರ್ಕಿಂಗ್ ಏರಿಯಾ ನಾವೇ ಎಲ್ಲ ಲೆವೆಲ್ ಮಾಡಿಸಿ ಮತ್ತು ದೀಕ್ಷಿತ್ ಅವ್ರಿಗೆ ಹೇಳಿ ಎಲ್ಲ ಕ್ಲೀನ್ ಮಾಡಿಸ್ಕೊಳ್ತೇವೆ. ಅದರದ್ದು ಏನು ಪ್ರಾಬ್ಲಮ್ ಇಲ್ಲ. CMC ಅಧಿಕಾರಿಗಳಿಗೆ ಕರೆದಿದ್ದರೆ ಸರ್, ಅದು ಹೋಗುವ ರೋಡು ಮತ್ತು ಇದರೊಳಗೆ ಧೂಳು ಜಾಸ್ತಿ ಇರ್ತದೆ, ಸ್ವಲ್ಪ ನೀರು ಹೊಡಿಲಿಕ್ಕೆ ಹೇಳಬೇಕು. ಪಟೇಲ್ ನಗರ ಆಗಲಿ, ಯಾಕಂದರೆ ಅಲ್ಲಿನೂ ರೋಡು ಭಾಳ ತೊಂದರೆ ಇದೆ. ಯಾಕಂತ ಹೇಳಿದರೆ ಅಲ್ಲಿ ರೋಡ್ ಆಗಲಿಲ್ಲ. ಇಷ್ಟು ಧೂಳಿದೆ ಅಂತ ಹೇಳಿದರೆ ಅಲ್ಲಿಂದ ವೆಹಿಕಲ್ಸ್ ಹೋಗುವಾಗ ಎಲ್ಲರೂ ಏನು ವೈಟ್ ಡ್ರೆಸ್ ಹಾಕೋಗ್ತಾರೆ, ಅದು ಹೋಗಿ ಬರೋ ತನಕ ಅದು ಡ್ರೆಸ್ ಏನು ಮತ್ತು ಬೇರೆ ಕಲರ್ ಆಗಿಬಿಡ್ತದೆ. ಅಲ್ಲಿ ಅಂಥ ಸಿಚುವೇಶನ್ ಇದೆ. ತಾವು ಸ್ವಲ್ಪ ಕಾಳಜಿ ವಹಿಸಿ ಇವತ್ತು ಕಮಿಷನರ್ ಸರಿಗೆ ಕರೆದಿದ್ದರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ. ಎನಿಹೌ ಕಮಿಷನರ್ ಇಸ್ ಎ ವೆರಿ ಗುಡ್ ಪರ್ಸನ್. ನೀವೆಲ್ಲ ಹೇಳಿದರೆ ಹಿ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಅದು ಒಂದು ದಿವಸ ಅಟ್ಲೀಸ್ಟ್ ನೀರು ಹೊಡಿಸ್ಬೇಕು ಸರ್, ಎರಡೂ ಕಡೆ ಅದು ಮಾಡ್ತಾರೆ ಅವರು. ಅದನ್ನು ಒಂದು ಮಾಡಿಸ್ರಿ ಸರ್. ಮತ್ತು ಅಲ್ಲಿ ಏನಾದರೂ ಹರ್ಡಲ್ಸ್ ಇದ್ದರೆ, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಸ್ವಲ್ಪ ಹೇಳಿ ಸರ್. ಮತ್ತು ನಾವು ದಾಂಡೇಲಿಯಲ್ಲಿ ಉಗಾದಿ ಹಬ್ಬ ಆಗಲಿ, ಇಲ್ಲಾಂದರೆ ಯಾವುದೇ ಫೆಸ್ಟಿವಲ್ಸ್ ಆಗಲಿ, ನಮ್ಮದು ಒಂದು ಇದು ಇದೆ ಸರ್, ಡಿಸಿಷನ್ ಇದೆ. ನಾವು ಯಾವಾಗಲೂ ಎಷ್ಟು ನಮಗೂ ತೊಂದರೆ ಆದರೂ ನಾವು ಪೊಲೀಸ್ ಸ್ಟೇಷನಿಗೆ ಯಾರ ಬಗ್ಗೆನೂ ಇವತ್ತು ತನಕ ಕಂಪ್ಲೇಂಟ್ ನಮ್ಮ ಸಮಾಜದಿಂದ ಮಾಡಲಿಲ್ಲ ಸರ್. ದಿಸ್ ಈಸ್ ಎ ರೆಕಾರ್ಡ್. ಯಾವಾಗಲೂ ನೀವು ನೋಡಿ, ನಮ್ದು ಎಷ್ಟು ನಮಗೂ ತೊಂದರೆ ಆಗಲಿ, ಎಲ್ಲಿನೂ ಒಂದು ಸಣ್ಣ ಪುಟ್ಟ ಇಶ್ಯೂಸ್ ಆಗಲಿ, ಒಂದು ಸೌಂಡ್ ಸಿಸ್ಟಮ್ದು ಇಶ್ಯೂ ಆಗಲಿ, ನಾವು ಯಾವಾಗಲೂ ಯಾರ್ದು ಬಗ್ಗೆನೂ ಇವತ್ತು ತನಕ ಕಂಪ್ಲೇಂಟ್ ಮಾಡಲಿಲ್ಲ. ಯಾಕೆಂತ ಹೇಳಿದರೆ ತಾಳ್ಮೆ ಒಂದು ಇದ್ದರೆ ಮತ್ತು ಎಲ್ಲ ಸಮಾಜ ಒಳಗೆ ನಾವು ಒಂದು ಒಳ್ಳೆಯ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಬೋದು. ಸಣ್ಣ ಪುಟ್ಟ ಇಶ್ಯೂಸಿಗೆ ನಾವು ಅದನ್ನು ತಾಳ್ಕೊಳ್ಬೇಕು. ಬೇರೆ ಸಮಾಜದವರು ಆಗಲಿ, ನಮ್ಮ ಹಿಂದೂ
ಸಮಾಜದ ಮಿತ್ರಗಳಾಗಲಿ ಅವರಿಗೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಡೈರೆಕ್ಟ್ಲಿ ಅವ್ರಿಗೆ ನಮ್ಮ ಸಂಪರ್ಕಿಸ್ತಾರೆ ಸರ್, ನಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ. ನಾವು ಅದನ್ನು ಇಶ್ಯೂ ವಿದಿನ್ 5 minutes ಅದನ್ನು ಸಾಲ್ವ್ ಮಾಡ್ತೇವೆ. ಯಾಕೆಂದರೆ ನಮ್ಮ ಸಮಾಜ ಮೇಲೆ ನಮ್ಮ ಹಿಡಿತ 100% ಇದೆ. ನಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ, ನಾವು ಯಾವುದೂ ಪ್ರಾಬ್ಲಮ್ ಎಸ್ಕಲೇಟ್ ಆಗಲಿ ಹೋಗ್ಲಿಕ್ಕೆ ಕೊಡೋದಿಲ್ಲ. ಸಣ್ಣ ಪುಟ್ಟ ಇಶ್ಯೂಸ್ ಇದ್ದರೆ ನಮ್ಮಿಂದ ಸಾಲ್ವ್ ಆಗಲಿಲ್ಲ ಅಂತ ಹೇಳಿದರೆ ನಿಮ್ಮ ಕಡೆ ಬರ್ತೀವಿ, ನಿಮ್ಗೆ ಗುರ್ತಿದೆ ಯಾವಾಗಾದರೂ ನಾವು ಅದನ್ನು ಸಾಲ್ವ್ ಮಾಡ್ತೇವೆ. ಅದರಿಂದ ನಾನು 2 ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಯೂತ್ಸು ಗಾಂಜಾದ ಒಂದು ದೊಡ್ಡ ಮಿನಾನ್ಸ್ ದಾಂಡೇಲಿಗಳು ನಡೆದಿದೆ ಸರ್. ಇದಕ್ಕೆ ಅವ್ರಿಗೆ ಹಿಡಿದು ತಂದು ಇಲ್ಲಿ ಹೊಡೆಯೋದಕ್ಕಿಂತ ಯಾರು ಅದನ್ನು ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ, ಯಾರು ಅದರದ್ದು ಕೀ ಪರ್ಸನ್ಸ್ ಇದ್ದಾರೆ, ಯಾರು ಇಲ್ಲಿ ತೊಗೊಂಡು ಬರ್ತಾ ಇದ್ದಾರೆ, ಹೌ ದೇ ಗೆಟ್ ಇಟ್ ಇನ್ ದಾಂಡೇಲಿ, ಅದನ್ನು ಕಂಡು ಹಿಡಿದು ಅವರಿಗೆ ಅಟ್ಲೀಸ್ಟ್ ಟೈಟ್ ಮಾಡಿದರೆ ಇದು ಸ್ವಲ್ಪ ಬರೋದು ಕಡಿಮೆ ಆಗ್ಬೋದು. ಇದು ದಂಧೆ ಒಂದು ಕಡಿಮೆ ಆದರೆ ನಮ್ಮ ಯೂತ್ಸ್ ಸೇವ್ ಆಗ್ತಾರೆ ಸರ್. ಅದರದ್ದು ಪ್ರಾಬ್ಲಮ್ ಏನಿದೆ ಸರ್, ದಾರು ಕುಡಿದ್ರೆ ಒಂದು ಎಲ್ಲಿನೋ ಏನೋ ಲಫ್ಡ ಮಾಡೋದಿಲ್ಲ ಸರ್. ಆದರೆ ಗಾಂಜಾ ಕುಡ್ದಿದ್ದವನು ಅವನು ಇಷ್ಟು ಡೇಂಜರಸ್ ಇದ್ದಾನೆ, ಅವನ ತಂದೆನಿಗೂ ಹೊಡಿಲಿಕ್ಕೂ ಏನು ಮುಂದೆ ಹಿಂದೆ ಮಾಡೋದಿಲ್ಲ, ತಾಯಿಗೆ ಹೊಡಿಲಿಕ್ಕೆ ಹಿಂದೆ ಮುಂದೆ ಮಾಡೋದಿಲ್ಲ ಸರ್ ಗಾಂಜಾ ಕುಡ್ದಾಗ. ಯಾಕಂದರೆ ಕೇಸಸ್ ನಾವು ಹ್ಯಾಂಡಲ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ಈ ಯಾರ ಜೊತೆನೂ ಸಮಾಜದ ಜನರ ಜೊತೆನೂ ಮಾತಾಡ್ಲಿಕ್ಕೆ ಏನು ಹಿಂದೆ ಮುಂದೆ ಮಾಡೋದಿಲ್ಲ. ಅದು ಗಾಂಜಾದ ನಶಾ ಹಿಡಿದಿದ ಮೇಲೆ ಕೈ ಕಾಲು ಬೀಳ್ತಾರೆ ಸರ್. ಮತ್ತೆ ಅದು ಆದ ಕಂಡೀಷನ್ ಒಳಗೆ ನನಗೆ ಅನಿಸುವ ಪ್ರಕಾರ ದೇ ಕ್ಯಾನ್ ಗೋ ಟು ಎನಿ ಕ್ರೈಮ್, ಏನಾದರೂ ಮಾಡ್ಬೋದು ಅವರು. ಇಂಥ ಕಂಡೀಷನ್ ಒಳಗೆ ಅವ್ರದ್ದು ತಲೆ ಇರ್ತದೆ, ಅವ್ರು ಮರ್ಡರ್ ಮಾಡ್ಬೋದು ಸರ್ ನನಗೆ, ನನ್ನ ಪ್ರಕಾರ. ಯಾಕಂದರೆ ಅಷ್ಟು ಅರವೆಂಟ್ ಆಗಿರ್ತಾರೆ ಅವರು. ಸೊ ಊರಿನಲ್ಲಿ ಯಾವುದೇ ಜಾತಿ ಮೇಲೆ ಆಗಲಿ ಅಥವಾ ಯಾವುದು ಸಮಾಜದ ಹೆಸರು ಮೇಲೆ ಯಾವುದೋ ಅಹಿತಕರ ಘಟನೆ ಹಿಂದೆಂದೂ ಆಗಿಲ್ಲ, ಮುಂದೆ ಎಂದೂ ಆಗುವುದಿಲ್ಲ. ಇದೆಲ್ಲ ಅರ್ಥವರೇ ಇದ್ದಾರೆ ಇಲ್ಲಿ. ನಾನಿವತ್ತು ನಿಜವಾಗೂ ಇದ್ರ ಬಗ್ಗೆನೇ ಗಾಂಜಾ ಬಗ್ಗೆನೇ ಹೇಳೋಣ ಅಂತಲೇ ಟೈಮ್ ಮಾಡ್ಕೊಂಡು ಬಂದಿದ್ದೆ. ಬಟ್ ಇಬ್ಬರ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದರು. ಇದು ನಾನು ಕೂಡ ಭಾಳ ಕಾಣ್ತಾ ಇದ್ದೇನೆ ಸರ್. ಈ ವಿಷಯಕ್ಕೆ ನೇರವಾಗಿ ಬರ್ತೀನಿ. ಎಲ್ಲ ಭಾಗಗಳಲ್ಲಿ ಎಲ್ಲಿ ನಾವು ಗಾರ್ಡನ್ ಮಾಡಿದ್ರು ಆ ಗಾರ್ಡನ್ ಮೂಲೆಯಲ್ಲಿ ಎಲ್ಲರೂ ಕುಂತಿರ್ತಾರೆ, ಅಥವಾ ಯಾವ್ದಾದ್ರು ಓಣಿ ಕಟ್ಟೆ ಆ ಕಡೆ ಮೂಲೆ ಈ ಕಡೆ ಎಲ್ಲ ಕಡೆ ಅದೇ ನಡೀತಾ ಇದೆ. ತಂದು ಕೊಡೋರು ಯಾರು ಅನ್ನೋದು ಇಲಾಖೆದವ್ರು ಗುರ್ತಾ ಹಿಡಿಬೇಕು ಹೊರತು ಜನರಲ್ಲ ಗೊತ್ತಿದ್ರು ಜನ ಹೇಳಲಿಕ್ಕೆ ಹೆದರ್ತಾರೆ. ಯಾಕಂದ್ರೆ ನಾಳೆ ಅವನ ಹೆಸರು ಗೊತ್ತಾಗ್ತದೆ, ಅವನಿಗೆ ಆ ಮನುಷ್ಯ ತೊಂದರೆ ಕೊಡ್ತಾನೆ. ಇಂಥ ಘಟನೆ ಭಾಳ ನಡೀತಾರೆ. PUC SSLC ಕಲಿಯುವಂಥ ಮಕ್ಕಳು ಗಾಂಜಾ ಕುಡಿದು ಶಾಲೆ ಕ್ಲಾಸ್ನಲ್ಲಿ ಹೋಗಿದ್ದು ಕೂಡ ತಮಗೆಲ್ಲ ಉದಾಹರಣೆ ಗೊತ್ತಿದೆ, ಡಿಪಾರ್ಟ್ಮೆಂಟಿಗೆ ಗೊತ್ತಿದೆ. ಯಾಕಿದು ಈ ಊರಿಗೆ ಯಾವ ಕಲಂಕ ಇಲ್ಲಾಗಿತ್ತು. ಆದ್ರೆ ಗಾಂಜಾ ಬಗ್ಗೆ ಒಂದು ಕುಟುಂಬದಲ್ಲಿ 5 ಮಕ್ಕಳಿದ್ರೆ ಒಂದು ಮಗ ಅದ ಮಾಡಕತ್ತಾನ ಅನ್ನುವಂಥದ್ದು ಮಟ್ಟಿಗೆ ಹೋಗಿ ಮುಟ್ಟಿದೆ. ಇದಕ್ಕೆ ನೀವು ಏನಾದರೂ ಒಂದು ಕಡಿವಾಡನೆ ಹಾಕ್ಬೇಕು ಸರ್. ಇದು ನಾಳೆ ಫಸ್ಟ್ ಹೆಸರು ಬರೋದು ಇಲಾಖೆಗೆ. ಪೊಲೀಸರಿಗೆ ಗೊತ್ತಿದ್ದು ಗಪ್ಪಿದಾರೆ ಅಂತಾರೆ, ಇಲ್ಲ ಮುಖಂಡರಿಗೆಲ್ಲ ಗೊತ್ತಿದೆ, ಪೊಲೀಸರು ದೋಸ್ತರು ಅವರೇ ಇವರು ಅವರೇ, ಅವರು ಹೇಳುದಿಲ್ಲ ಅಂತಾರೆ. ಯಾಕೋ ಗೊತ್ತಿಲ್ಲ, ಭಾಳ ಕೆಟ್ಟ ಪ್ರಸಂಗ. ನೀವು ಸಂಜೆ ಟೈಮ್ನಲ್ಲಿ ಸಿವಿಲ್ ಡ್ರೆಸ್ನಲ್ಲಿ ಎಲ್ಲ ಭಾಗಗಳಿಗೆ ಬೇಕಾದ್ರೆ ಯಾವ್ದಾರ ಕಟ್ಟೆ ನೋಡ್ರಿ, ಯಾವ್ದಾರ ಅಂಗನವಾಡಿ ಕಾಂಪೌಂಡ್ ಇರ್ತದೆ, ಸಂಜೆಗೆ ಅಂಗನವಾಡಿ ಚಾಲೂ ಇರೋದಿಲ್ಲ, ಆ ಕಟ್ಟೆ ಹಿಂದ್ಗಡೆ ಮೂಲೆಯಲ್ಲಿ ಕುಂತು ಅದೇ ಕೆಲಸ ನಡೆದಿದೆ. DF ದಿಂದ ಹಳೆಯ ನಗರಸಭೆ ಮೈದಾನ ಕಡೆಯಿಂದ ಹಿಡ್ಕೊಂಡು ನಮ್ಮ ಟೌನ್ಶಿಪ್ಪಿನ ಗಣಪತಿ ಗುಡಿ ಎದುರುಗಡೆ ಸಣ್ಣ ಗಾರ್ಡನ್ ಇದೆ, ಅಲ್ಲಿಂದ ಹಿಡ್ಕೊಂಡು ಅಲ್ಲಿ ರಸ್ತೆ ಎಲ್ಲ ಭಾಗಗಳಲ್ಲಿ ನಡೀತದ. ದಿನ ಸಿಗ್ತದಂದ್ರೆ ಬರ್ತದಂತ ಆಯ್ತಲ್ಲ ಸರ್, ಸಿಗ್ತದೆ ನಶೆ ಮಾಡ್ತಾರಂದ್ರೆ ಬರ್ತಾ ಇದೆ ಅಂತೇಳಿ. ಅದಕ್ಕಾಗಿ ದಯವಿಟ್ಟು ನಾನು ಊರಿನ ಕಳ್ಕಳಿ, ಮುಂದಿನ ಈ ಊರಿನ ಭವಿಷ್ಯ ಮಕ್ಕಳು, ಆ ಮಕ್ಕಳ ಭವಿಷ್ಯ ಒಳ್ಳೇದಾಗ್ಬೇಕಂದ್ರೆ ನೀವು ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ದಯವಿಟ್ಟು ನಿಮ್ಮ ಹತ್ರ ನಾನು ಕಳ್ಕಳಿಂದ ಕೇಳ್ಕೊತೀನಿ. ಇದು ಪತ್ರಿಕೆದವರು ಭಾಳ ಸುಮಾರು ಸತಿ ಬರ್ದಿದ್ದಾರೆ, ಯಾವ ಪತ್ರಿಕೆದವರು ಬರ್ದಿಲ್ಲ ಅಂತಲ್ಲ. ಅದು 1 ದಿನ 2 ದಿನ ಓದ್ತೀವಿ, ಅದ್ರ ಬಗ್ಗೆ ಚರ್ಚೆ ಆಗ್ತೀವಿ, ಮೂಲೆಯಲ್ಲಿ ಅಲ್ಲಿ ನಿಂತು ಮಾತಾಡ್ತೀವಿ ಅಷ್ಟೇ. ಆದರೆ ಯಾರಿಗಾರ ಹಿಡ್ಕೊಂಡ್ಬಂದು ಅವ್ರಿಗೆ ನಾವು ಕೋರ್ಟ್ ಕಚೇರಿ ಏರಿಸಿದ್ವಿ, ಅವ್ರ ಮನೆಯಿಂದ ದುಡ್ಡು ವಸೂಲಿ ಮಾಡೋಕ್ಕೆ ಅಲ್ಲಿ ಕೋರ್ಟ್ನಲ್ಲಿ ಹಾಕಿವಿ, ಅದೆಲ್ಲ ಬೇಡ. ಅದು ಯಾರ ಮೂಲದಿಂದ ಬರ್ತಾ ಇದೆ, ಎಲ್ಲಿ ಬರ್ತಾ ಇದೆ ಕಣ್ಣು ಹಿಡಿದು ಅದು ಮಟ್ಟ ಹಾಕ್ರಿ. ನಾವು ಊರು ಜನ ಎಲ್ಲ ನಿಮ್ಮ ಜೊತೆಗೆ ನಿಂದಿರ್ತೀವಿ ಅಂತ ಮಾತು ಹೇಳ್ತೀವಿ. 100% ನಿಮ್ಮ ಪರವಾಗಿ ನಿಂತೀವಿ. ಯಾಕಂದ್ರೆ ಆಗ ಇವಾಗ ಸರಿಯಾಗಿ ನೋಡೋ ರಶ್ ಇಲ್ಲ. ಯಾಕಂದ್ರೆ ಗಾಂಜಾ ಸಸ್ತಾವಾಗಿ ಸಿಗತೈತಿ. ಅದು ಯಾವುದೋ ಒಂದು ಕ್ವಿಕ್ ಅಂತದ್ದು, ಅದು ಪ್ಲಾಸ್ಟಿಕ್ನಲ್ಲಿ ತಿಕ್ಕಿ ಮೂಗಿ ಹಚ್ಚೋದು ನಾನು ಕಣ್ಣಾರೆ ಕಂಡಿದ್ದೀನಿ. ನನ್ನ ಮನೆ ಹಿಂದ್ಗಡೆ ಆ ಶಾಲೆ ಮೈದಾನ ಹತ್ರ, ಪರಿಜ್ಞಾನ ಶಾಲೆ ಹಿಂದ್ಗಡೆ ಗ್ರೌಂಡ್ ಕಡೆ, ಅದರಿಂದ ನಶೆ ಆಗ್ತದಂತೆ. ಆಮೇಲೆ ಒಂದು ಕೆಮ್ಮಿನ ಔಷಧ ಈಗ ಮೆಡಿಕಲ್ದವ್ರು ಕೊಡೋರು ಬಂದ್ ಮಾಡಿದ್ರು. ಇಡೀ ಕೆಮ್ಮಿನ ಔಷಧ ಪೂರ್ತಿ ಕುಡಿದ್ರೆ ಅವನಿಗೆ 1 ಕ್ವಾರ್ಟರ್ಗಿಂತ ಹೆಚ್ಚು ಸರಿ ಕುಡ್ದಂಗೆ. ಇಂಥವೆಲ್ಲವೂ ಕಂಡಂತ ನೋಡುವಂಥ ಪರಿಸ್ಥಿತಿ ಬಂದದ. ಇವತ್ತು ನನ್ನ ಮಕ್ಕಳು ಇರ್ಬೋದು, ನಾನು ಅಂತಮ್ರಗಳೇ, ನನ್ನ ಊರಿನ ಜನ ಅಂದ್ರೆ ಅವರೆಲ್ಲ ನಮ್ಮ ಅಂತಮ್ರ ಮಕ್ಕಳೇ. ಅವ್ರ ಭವಿಷ್ಯ ಹಾಳಾಗ್ತದೆ. ದಯವಿಟ್ಟು ನಾವೇ ಊರು ಜನ ಇದ್ದೀವಿ, ಪತ್ರಕ ಮಿತ್ರರು ಕೂಡ ನಮ್ಮ ಅಂತಮ್ರೆ, ಅವರು ಕೂಡ ಇದೇ ಊರಿನ ನಾಗರಿಕರು. ಅವರು ಏನು ನಿಮ್ಮ ಮೇಲೆ ಬ್ಲೇಮ್ ಮಾಡ್ತಾರಲ್ಲ, ಬಟ್ ನೀವು ಅದನ್ನು ಕಂಡು ಹಿಡಿಲಿಕ್ಕೆ ಒಂದು ಟೀಮ್ ಮಾಡಲೇಬೇಕು, ಅದು ಮಟ್ಟ ಹಾಕಲೇಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ ಸರ್. ರಂಜಾನ್ ಹಬ್ಬದ ನನ್ನ ಮುಸ್ಲಿಂ ಬಾಂಧವರಿಗೆ ನಾನು ಶುಭಾಶಯ ಕೋರ್ತಾ, ಅದೇ ರೀತಿ ನಮ್ಮ ಹಿಂದೂ ಬಂದವರು ಕೂಡ ಯುಗಾದಿ ಹಬ್ಬ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಹೊಸ ವರ್ಷವನ್ನು ಆಚರಣೆ ಮಾಡ್ತೀವಿ. ಹಾಗಾಗಿ ಹಿಂದೂ ಬಾಂಧವರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯ ಜೊತೆಗೆ
ಮುಸಲ್ಮಾನರಿಗೂ ಕೂಡ ರಂಜಾನ್ ಹಬ್ಬದ ಶುಭಾಶಯ ಹೇಳ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರೂ ಒಂದಿಷ್ಟು ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. सुन्नत की तरफ से ये खर्चा उठाएंगे. आप कौन से हॉस्टल में डालना चाहते हैं वो बच्चों को वहां डालेंगे. हम उनके घर माँ बाप को जाकर मिलकर बताएंगे. 14 साल 13 साल का बच्चा चोरी कर रहा है तो कितनी बड़ी बात. हम मारे नहीं, तोड़े नहीं, हाथ नहीं लगाए. डिपार्टमेंट वाले इनके पास आए, उनको भी हमें समझाए, मारना नहीं बोलकर. हमें कौन से भी मार्केट में बच्चों को हाथ नहीं लगाए. ये काम हम जात पात नहीं देखना चाहिए कि बच्चों को सुधारना. ಮೊನ್ನೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದು ನಮ್ಮ ಮಸೂತಿಯಲ್ಲಿ ಬಂದು ಅದು ಮೈಕ್ ಸ್ಲೋ ಮಾಡಿರಿ, ಇದು ಮಾಡಿ. ನಮ್ಮ ಮೈಕ್ ಡೆಡ್ ಇದ್ದಂಗೆ ಇದೆ, ಅದು ಯಾರಿಗೂ ಕೇಳೋದಿಲ್ಲ. ನಾವು ಮಸೂತಿಗೆ ಹೋಗಿ ಅಜಾನ್ ಹೋಗಕ್ಕೆ ಅದು ಹೇಗೆ ಅಂತ ಕೇಳ್ತೀವಲ್ಲೇ, ಆ ಪರಿಸ್ಥಿತಿ ಆ ಮಸೂತಿ ಇದೆ. ದಯವಿಟ್ಟು ಇದು ಪಾರ್ಸಲಿಟಿ ಆಗೋದು, ಇಂಪಾರ್ಸಲ್ ಇದ್ರೆ ಯಾರೋ ಇಲ್ಲೇ ಅಜಾನ್ ಕೊಡುವಾಗ ಅಥವಾ ಮೈಕ್ ಜೋರ್ಲೆ ಹಚ್ಚಿ ಯಾರಿಗೆ ಡಿಸ್ಟರ್ಬ್ ಮಾಡುವಂಥ ಪದ್ಧತಿ ಅದು ನಮ್ಮ ಸಮಾಜದಲ್ಲಿ ಇಲ್ಲ, ನಮ್ಮ ಬ್ಲಡ್ನಲ್ಲಿಯೂ ಇಲ್ಲ. ಸೊ ಹೀಗಾಗಿ ಈ ವಿಷಯ ಬಗ್ಗೆ ನಾನು ಹೇಳಲಿಕ್ಕೆ ಇಲ್ಲಿ ಬಂದಿದ್ದು. ಅಜಾನ್ ಬಗ್ಗೆ 8:00 ಮುಕ್ತಾಯ ಆಗ್ತದೆ, ಮುಂಜಾನೆ 5:00 ಸ್ಟಾರ್ಟ್ ಆಗ್ತದೆ. ಯಾರಿಗೆ ಡಿಸ್ಟರ್ಬ್ ಆಗಿ ಎಲ್ಲರೂ ಮಲಗಿರ್ತಾರೆ. ಈ ಪರಿಸ್ಥಿತಿಯಲ್ಲಿ ಯಾರೂ ನಾವು ನಿಮಗೆ ಡಿಸ್ಟರ್ಬ್ ಮಾಡಿ ಬಂದಿಲ್ಲ. ಯಾರೋ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಕಳಿಸಿರಬಹುದು ಅಂತ ನಮ್ಮ ಭಾವನೆ ನಂದು, ಅಥವಾ ಅವನೆಲ್ಲ ಬೀಟ್ ಪೊಲೀಸ್ ಇರಬೇಕು. ನಾ ಹೇಳ್ತಿಲ್ಲ, ಬಿಲಾಲ್ ಮಸೀದ್ ಇಲ್ಲಿ ಗಣೇಶ ನಗರ. ಸೊ ದಯವಿಟ್ಟು ಪಾಡಿಗೆ ತಾವು ಜೀವನ ಮಾಡಿಕೊಂಡು ತಮ್ಮ ಕೆಲಸ ಉದ್ಯೋಗ ಮಾಡ್ಕೊಂಡು ಹೋಗ್ತಕ್ಕಂತಹ ಜನರಿರ್ತಕ್ಕಂತಹ ಸೌಹಾರ್ದತೆಯ ಒಂದು ಪ್ರತೀಕ ದ್ಯೋತಕ ಆಗಿರ್ತಕ್ಕಂತಹ ಊರು ದಾಂಡೇಲಿ, ತಮಗೆಲ್ಲ ಗೊತ್ತಿದೆ. ಬಟ್ ನಾವು ಹಬ್ಬಗಳು ಬಂದಾಗ ಇಟ್ಸ್ ಕ್ವೈಟ್ ನ್ಯಾಚುರಲ್ಲು, ನಮ್ಮ ಮೇಲಿನ ಆದೇಶ ಇರುತ್ತೆ, ನಾವು ಮೀಟಿಂಗನ್ನು ಮಾಡಲೇಬೇಕು. ತಮ್ಮ ನಡುವೆ ಸೌಹಾರ್ದತೆಯನ್ನು ತರಲಿಕ್ಕೆ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕಾಗತ್ತೆ. ಇಟ್ ಈಸ್ ಫಾರ್ ಡಾಕ್ಯುಮೆಂಟೇಶನ್ ಆಲ್ಸೋ. ಸೊ ತಾವೆಲ್ಲ ಮೆನ್ಷನ್ ಮಾಡಿದ್ರಿ, 19ನೇ ತಾರೀಕು ಯುಗಾದಿ ಇರುತ್ತೆ, ಮತ್ತು 21ನೇ ತಾರೀಕು ರಂಜಾನ್ ಹಬ್ಬದ ಆಚರಣೆ ಇರುತ್ತೆ. ಸೊ ಯುಗಾದಿದು 19ನೇ ತಾರೀಕು ಏನು ವಿಶೇಷ ಏನು ಮೆರವಣಿಗೆಗಳು ಯಾವುದೂ ಇಲ್ಲ. ಮೆರವಣಿಗೆ ಒಂದಿದೆ, ಅದು 25ನೇ ತಾರೀಕು ಮಾಡ್ಕೊತಾ ಇದ್ದಾರೆ. ಅದ್ರದ್ದು ಮೀಟಿಂಗನ್ನು ನಾವು ಸಪ್ರೇಟಾಗಿ ಆಯೋಜಕರಿಗೆ ಮಾಡಿದ್ದೀವಿ, ಅವ್ರಿಗೆ ತಿಳುವಳಿಕೆ ಕೊಟ್ಟಿದ್ದೀವಿ, ಮತ್ತು ನೋಟಿಸ್ಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಅದೆಲ್ಲ ಹಬ್ಬ ಮುಗಿದ್ಮೇಲೆ ಬರುತ್ತೆ. ಸೊ ಇದು 21ಕ್ಕೆ ನಿಮ್ಮದು ರಂಜಾನ್ ರಿಲೇಟೆಡ್ ತಾವು ಮಾಸ್ ಏನು ಪ್ರೇಯರ್ ಮಾಡ್ತೀರಿ, ಅದೆಲ್ಲ ಪ್ಲೇಸ್ಡ್ ಆಲ್ರೆಡಿ ಫಿಕ್ಸ್ಡ್ ಇದ್ದಾವೆ. ಅಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಅರೇಂಜ್ಮೆಂಟ್ಸ್ ಎಲ್ಲ ಇದೆ. ತಾವೆಲ್ಲ ಪಾರ್ಕಿಂಗ್ ವಿಚಾರ ಉಳಿದಿದ್ದನ್ನೆಲ್ಲ ವಾಲಂಟ್ರಿ ಇಟ್ಕೊಂಡ್ಬಿಟ್ಟು ಮಾಡಿದ್ದನ್ನು ನಾನು ಕಳೆದ 2-3 ರಂಜಾನ್ಗಳನ್ನು ನೋಡಿದ್ದೀನಿ. ತಾವೆಲ್ಲ ಪೀಸ್ಫುಲ್ ಆಗಿ ಅತ್ಯಂತ ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇದ್ದೀರಿ. ತಮಗೆಲ್ಲ ಅದ್ರ ಬಗ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ನಮ್ಮ ಈ ಹಬ್ಬದ ನಮ್ಮ ಪ್ರಿಪ್ರೇಷನ್ ವಿಚಾರವಾಗಿ ನಾವು ಎಂಟೈರ್ ನಮ್ದೇನು ಸಬ್ ಡಿವಿಷನ್ದಲ್ಲಿ ಬಂದೋಬಸ್ತು ಅವತ್ತಿನ ದಿವಸ ಇರುತ್ತೆ, ಯುಗಾದಿ ದಿವಸ ಇರುತ್ತೆ. ನಾವೆಲ್ಲ ಟೆಂಪಲ್ಗಳಿಗೆ ಬಂದೋಬಸ್ತನ್ನು ಕೊಡ್ತೀವಿ, ಮತ್ತು ರಂಜಾನ್ ದಿವಸ ಎಲ್ಲ ಪ್ರೇಯರ್ ಪ್ಲೇಸ್ಗಳಿಗೆ ಮತ್ತು ಮಸೀದಿಗಳಿಗೆ ಕೂಡ ನಾವು ಒಂದು ಮ್ಯಾಂಡೇಟರಿ ಫಿಕ್ಸ್ ಪಾಯಿಂಟ್ಗಳನ್ನು, ಪಿಕೆಟಿಂಗ್ ಪಾಯಿಂಟ್ಗಳನ್ನು ಹಾಕ್ತೀವಿ. ನಾಟ್ ದಟ್ ಏನೋ ಆಗುತ್ತೆ ಅಂತಕ್ಕಂಥದ್ದಲ್ಲ, ನಾವು ಕಾಯುವಂಥದ್ದು ನಮ್ಮ ಕೆಲಸವನ್ನು ಮಾಡ್ಕೊತೀವಿ. ಸೊ ನಾವು ವಿಶೇಷ ಒಂದು ಸ್ವಲ್ಪ ಜನ ಹೋಮ್ ಗಾರ್ಡ್ಗಳನ್ನು ಕೂಡ ನಾವು ಅದಕ್ಕೆ ನಮ್ಮ ಪೊಲೀಸ್ಗೆ ಸಹಾಯ ಮಾಡಲಿಕ್ಕೆ ನಾವು ಕೋರ್ಕೊಂಡಿದ್ದೀವಿ. ಅದನ್ನು SP ಸಾಹೇಬರು ಸ್ಯಾಂಕ್ಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಆ ಥರದ ವಿಶೇಷ ಪೆಟ್ರೋಲಿಂಗು ಆ ಥರದ್ದೆಲ್ಲ ಇರುತ್ತೆ. ತಾವೆಲ್ಲ ಆವತ್ತಿನ ದಿವಸ ಸ್ವಲ್ಪ ಬೈಕಲ್ಲಿ ಸ್ವಲ್ಪ ಜಾಸ್ತಿ ಓಡಾಡುವಂಥದ್ದು ಎಲ್ಲ ವಿಚಾರಗಳು ಇರ್ತವೆ, ನೋಡಿದ್ವಿ ನಾವು. ಸ್ವಲ್ಪ ತಾವು ತಿಳುವಳಿಕೆ ಹೇಳಬೇಕಾಗತ್ತೆ. ಹುಡುಗರು ಟ್ರಿಪಲ್ ರೈಡಿಂಗ್ ಮಾಡ್ತಾರೆ, ಜೋರಾಗಿ ಓಡಿಸ್ತಾರೆ. ಅವತ್ತೇನೋ ಹಬ್ಬದ ಹುಮ್ಮಸ್ ಇರುತ್ತೆ, ಆ ಹುಮ್ಮಸ್ನ ಓಡಿಸ್ತಾರೆ. ಸ್ವಲ್ಪ ಮಟ್ಟಿಗೆ ಅದು ತಮ್ಮ ಮಸೀದಿ ಏನು ಅನೌನ್ಸ್ಮೆಂಟ್ ಇರುತ್ತಲ್ಲ, ಅದರಲ್ಲಿ ತಾವು ತಿಳುವಳಿಕೆ ಹೇಳಿದ್ರೆ ಅದು ಸಾಕಷ್ಟು ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಇದು. ನೆಕ್ಸ್ಟ್ ವಿಚಾರ ಫ್ಲೆಕ್ಸ್ ಬ್ಯಾನರ್ಸ್ ಇತ್ತಂದರೆ, ತಾವು ಹಬ್ಬಗಳ ವಿಚಾರವಾಗಿ ಫ್ಲೆಕ್ಸ್ ಬ್ಯಾನರ್ಸ್ಗಳನ್ನು ಹಾಕೊಂತೀರಿ. ಅದು ವಿತ್ ಪರ್ಮಿಷನ್ ಹಾಕೋಬೇಕಾಗುತ್ತೆ. CM ಲೋಕಲ್ ಮುನ್ಸಿಪಾಲಿಟಿ ಏನಿದೆ ಅದು ಪರ್ಮಿಷನ್ ತೊಗೊಂಡು ಹಾಕೋಬೇಕಾಗುತ್ತೆ. ಮತ್ತು ಹಬ್ಬ ಮುಗಿದ ಮರುದಿವಸನೇ ತಾವೆಲ್ಲ ರಿಮೂವ್ ಮಾಡಬೇಕಾಗುತ್ತೆ. ಇದು ಅಪ್ಲಿಕೇಬಲ್ ಟು ಎಲ್ಲರಿಗೂ, ಇದು ಯಾರೋ ಒಬ್ಬರಿಗೆ ಅಲ್ಲ. ಮುಗಿದ ತಕ್ಷಣ ಮರುದಿವಸ ಬೆಳಗ್ಗೆ ಅದನ್ನು ಜತನವನ್ನು ತೆಗೆದುಬಿಟ್ಟು ತಾವು ಅದನ್ನು ಇಟ್ಕೊಳ್ತಕ್ಕಂಥದ್ದು, ತೆಗಿತಕ್ಕಂಥ ಜವಾಬ್ದಾರಿ ತಮಗೆ ಇರುತ್ತೆ. ಅದು ನಾವು ಒತ್ತಾಯ ಮಾಡ್ತಂಥ ಅವಶ್ಯಕತೆ ಇಲ್ಲ. ನಂತರ ಬಂದ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಬಗ್ಗೆ ಲಾಸ್ಟ್ 2025ರಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ, ನಾಟ್ ವಿತ್ ಹಬ್ಬದ ವಿಚಾರವಾಗೆಲ್ಲ, ಬೇರೆ ವಿಚಾರಗಳಿಗೆ ಒಂದು 2-3 ಕೇಸ್ಗಳಾಯಿತು, ಅರೆಸ್ಟ್ ಆಯಿತು. ಅದಾದಮೇಲೆ ಯಾವುದೂ ಕೂಡ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ವಿಚಾರವಾಗಿ ಎಲ್ಲಿ ತಕರಾರು ಬಂದಿಲ್ಲ. ಸೊ ಅದೇ ರೀತಿ ಮುಂದುವರಿಯುತ್ತೆ ಅಂತ ಭಾವಿಸ್ತೇನೆ ನಾನು. ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಹಾಕಿದ್ರು ಕೂಡ 10 ಸಲ ವಿಚಾರ ಮಾಡಿ ಇದಕ್ಕೆ ಪರಿಣಾಮ ಏನಾಗುತ್ತೆ ಅಂತಕ್ಕಂಥ ಹಾಕ್ತಕ್ಕಂಥದ್ದು ಪ್ರತಿಯೊಬ್ಬ ಸೋಷಿಯಲ್ ಮೀಡಿಯಾ ಬಳಸ್ತಕ್ಕಂತಹ ಪ್ರತಿಯೊಬ್ಬ ನಾಗರಿಕನ ಮೂಲ ಜವಾಬ್ದಾರಿ ಆಗಿರುತ್ತೆ. ಹಾಕಿದ್ಮೇಲೆ ನನಗೆ ಗೊತ್ತಿಲ್ಲ ಸರ್, ನಾನು ಬರೀ ಶೇರ್ ಮಾಡಿದೆ ಸರ್ ಅಂತಕ್ಕಂಥದ್ದು ಯಾವುದೂ ಬರಂಗಿಲ್ಲ. ಹಾಕಿದ್ಮೇಲೆ ನಾವು ಸ್ಟ್ರೇಟ್ ಅವೇ ಕೇಸ್ ಬುಕ್ ಮಾಡ್ತೀವಿ. ನಮ್ಮದು
ಸ್ಟೇಷನಲ್ಲಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತ ಇದೆ, ಅದಕ್ಕೆ ಸಪ್ರೇಟ್ ಸಿಬ್ಬಂದಿಗಳಿದ್ದಾರೆ, ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಮತ್ತು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ SNMC ಅಂತ ಸಪ್ರೇಟ್ ಆಗಿ ಸೆಲ್ ಇದೆ, ಅವರು ಎಂಟೈರ್ ಡಿಸ್ಟ್ರಿಕ್ಟ್ ಇರ್ತಕ್ಕಂತಹ ಸೋಷಿಯಲ್ ಮೀಡಿಯಾ ಗ್ರೂಪ್ಗಳ ಮೇಲೆ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಮೇಲೆ ನಿರಂತರ 24/7 ನಿಗಾ ಇಟ್ಟಿರ್ತಾರೆ. ಅವ್ರು ಐಡೆಂಟಿಫೈ ಮಾಡಿಕೊಟ್ರು ಅಂದರೆ ಅದು ನಮ್ಮ ಸ್ಟೇಷನಲ್ಲಿ ಗ್ಯಾರಂಟಿ ಕೇಸ್ ಆಗುತ್ತೆ. ಆ ಥರದ ವಿಚಾರಗಳಿಗೆ ನಮ್ಮ ಗಮನಕ್ಕೆ ಬಂದರೆ ನೇರವಾಗಿ ನಮ್ಗೆ ಕಳಿಸ್ಬಿಟ್ಟು ತಾವು ಮಾತಾಡಬೇಕಾಗುತ್ತೆ. ತಾವು ಮಾತಾಡಿದ್ರೆ ನಾವು ಇಮಿಡಿಯೇಟ್ಲಿ ಆ್ಯಕ್ಷನ್ ಮಾಡ್ತೀವಿ. ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ತಾವು ಅಲ್ಲಿ ನೇರವಾಗಿ ನಮ್ಮ ಗಮನಕ್ಕೆ ತರ್ತೀವಿ, ಇನ್ಸ್ಪೆಕ್ಟರ್ ಗಮನಕ್ಕೆ PSI ಗಮನಕ್ಕೆ ತರ್ತೀವಿ, ಅವ್ರು ಲೀಗಲ್ ಆ್ಯಕ್ಷನ್ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಇನ್ನು ಬೇರೆ ವಿಚಾರಕ್ಕೆ ಬಂದರೆ ಹಬ್ಬ ಬಿಟ್ಟು ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದ್ರು ಪ್ರಮುಖರು. ಇವರು ಮಾತಾಡಿದ್ರು, ಅವ್ರು ಮೋಹನ್ ಅವರು ಮಾತಾಡಿದರು. ಅದು ನ್ಯೂಸೆನ್ಸ್ ಬಗ್ಗೆ ನಾವು ನಿರಂತರ ಗಮನ ಇಟ್ಟಿದ್ದೀವಿ. ಈ ವರ್ಷ ಕೇಸ್ ಆಗಿಲ್ಲ, ನಾವು ಒಪ್ಕೊಂತೀನಿ. 2026ರಲ್ಲಿ ಕೇಸ್ ಆಗಿಲ್ಲ. ಗಾಂಜಾ ವಿಚಾರ ಮಾತಾಡ್ತಾ ಇದ್ದೀನಿ ನಾನು. ಕೇಸ್ ಆಗಿಲ್ಲ, ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ನಿರಂತರವಾಗಿ ನಮ್ಮ ಮೇಲೆ ಪ್ರೆಷರ್ ಹಾಕಿದ್ದಾರೆ, ಅದು ಗಮನಕ್ಕಿದೆ. ಸೊ ಇನ್ಮೇಲೆ ಸ್ವಲ್ಪ ವಿಶೇಷ ಕಾಳಜಿ ತಗೋಬೇಕಾಗುತ್ತೆ. ನಾವು ತಾವು ಹೇಳಿದಾಗ ಟೀಮು ಕೂಡ ಮಾಡ್ತೀವಿ. ನಿರಂತರ ನಮ್ದೆಲ್ಲ ಪೆಟ್ರೋಲಿಂಗ್ ಇದೆ, ಎಲ್ಲ ಇದೆ. ನಾವು ಕನ್ಸಂಪ್ಷನ್ ಕೇಸ್ ಮಾಡ್ತಾ ಇದ್ದೀವಿ, ನಮಗೆ ಪೆಡ್ಲಿಂಗ್ ಮಾಹಿತಿ ಸಿಗ್ತಾ ಇಲ್ಲ. ತಾವು ಯಾರಾದ್ರೂ ಸ್ಪೆಸಿಫಿಕ್ ಪೆಡ್ಲಿಂಗ್ ಈ ಥರ ಪೆಡ್ಲಿಂಗ್ ಅಂತ ಏನಾದ್ರು ಸಪ್ಲೈ ಮಾಡ್ತಕ್ಕಂತ ಹೇಳಿದ್ರೆ ಸ್ಪೆಸಿಫಿಕ್ ಏನಾದರೂ ಇದ್ರೆ ನಮಗೆ ಗುಪ್ತವಾಗಿ ಮಾಹಿತಿ ಕೊಡಿ, ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ತಾವು ಬಂದು ನಮ್ಗೆ ಹೇಳಿ ಅಥವಾ ಫೋನಲ್ಲಿ ಹೇಳಿ ಸಾಕು, ನಾವು ಯಾವ ಮೆಸೇಜ್ ರಿವೀಲ್ ಮಾಡಂಗಿಲ್ಲ. ಖಂಡಿತವಾಗಿ ನಾವು ಖಂಡಿತವಾಗಿ ಪ್ರಯತ್ನ ಮಾಡ್ತೀವಿ. ಗಾಂಜಾ ವಿಚಾರವಾಗಿ ನಿಮ್ಗೆ ಎಷ್ಟು ಕಾಳಜಿ ಇದೆಯಲ್ಲ ಅಷ್ಟೇ ಕಾಳಜಿ ನಮಗೂ ಕೂಡ ಇದೆ. ದಯವಿಟ್ಟು ಗಾಂಜಾ ಸಮಾಜವನ್ನು ಹಾಳು ಮಾಡ್ತಕ್ಕಂಥದ್ದು ಅದು ಸತ್ಯ. ಗಾಂಜಾ ತಗೊಂಡ ವ್ಯಕ್ತಿ ಹಿ ಕ್ಯಾನ್ ಗೋ ಟು ಎನಿ ಎಕ್ಸ್ಟೆಂಟ್ ಆಫ್ ಕಮಿಟಿಂಗ್ ಕ್ರೈಮ್ ಅಂತಕ್ಕಂಥದ್ದು ಇಟ್ಸ್ ಅಂಡರ್ಸ್ಟ್ಯಾಂಡೇಬಲ್, ಗೊತ್ತಿರೋ ವಿಚಾರ. ಅದಕ್ಕೆ ಯಾವುದೇ ಕಾರಣಕ್ಕೂ ನೋ ಟಾಲರೆನ್ಸ್. ಸೊ ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ತಮ್ಮ ಸಹಕಾರ, ತಮ್ಮ ಮಾಹಿತಿ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದ್ಸಲ ನಮಗೆ ಮಾಹಿತಿ ಬರೋದಿಲ್ಲ. ತಾವು ಮಾಹಿತಿ ಕೊಟ್ಟರೆ ನಾವು ಖಂಡಿತವಾಗಿಯೂ ಸೂಕ್ತ ಕಾನೂನು ಕ್ರಮ ತಗೊಳ್ಳಿಕ್ಕೆ ನಾವು ರೆಡಿ ಇದ್ದೀವಿ. ನಾವು ಇನ್ಮೇಲೆ ಮತ್ತು ತಾವು ಹೇಳಿದ ಮೇಲೆ ಮತ್ತಷ್ಟು ಕಾಳಜಿಯಿಂದ ನಾವು ಅಲರ್ಟ್ ಆಗ್ತೀವಿ ಅಂತಕ್ಕಂಥದ್ದು ತಮಗೆ ಭರವಸೆ ಕೊಡ್ತಾ ನಮಗೆಲ್ಲ ರಂಜಾನ್ ಮತ್ತು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ತಿಳಿಸ್ತೀನಿ. ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಣೆ ಮಾಡೋಣ.